ಡಾಕ್ಟರ್ ಬಿ.ಟಿ. ಲಲಿತಾ ನಾಯಕ್ ರವರು ಬರೆದಿರುವಂತಹ ತಾಯಿ ಸಾಕಿಬಾಯಿ ಕಥೆಯ ಆರಂಭ. ಆಕಾಶದ ತುಂಬ ಮೋಡ ಕವಿದಿದ್ದರಿಂದ ಮಧ್ಯಾಹ್ನವೋ ಅಪರಾಹ್ನವೋ ಎಂಬುದನ್ನು ಕಂಡುಹಿಡಿಯುವುದೇ ಕಷ್ಟವಾಗಿತ್ತು. ಅಪರೂಪಕ್ಕೊಮ್ಮೆ ಮೋಡ ಸರಿದು ಸೂರ್ಯ ದರ್ಶನವಾಗಿ ಕಿರಣಗಳು ಚುರುಕು ಮುಟ್ಟಿಸಿದಾಗ ಇನ್ನೂ ಮಧ್ಯಾಹ್ನನೇ ಐತೆ ಎಂದು ಊಹಿಸಿದಳು ಸಾಕಿಬಾಯಿ. ನಿನ್ನೆ ರಾತ್ರಿ ಉಂಡಿದ್ದ ತಂಗಳು ಯಾವಾಗಲೋ ಭಸ್ಮವಾಗಿ ಹೊಟ್ಟೆ ಚುರುಗುಟ್ಟಿ ತೊಡಗಿತ್ತು. ಮೈ ಕೈ ನೋವು ಬಾಧಿಸುತ್ತಿತ್ತು. ಸೋತ ಕಾಲುಗಳು ಮುಂದುವರಿಯಲು ತಕರಾರು ಹೊಡತೊಡಗಿದ್ದವು. ತಲೆಯ ಮೇಲಿನ ಹುಲ್ಲು ಹೊರೆ ತಿರುಪತಿ ಬೆಟ್ಟ ಹೊತ್ತಂತೆ ಭಾಸವಾಗುತ್ತಿತ್ತು. ಆದರೂ ಊರು ಸೇರಲೇಬೇಕಾಗಿದ್ದರಿಂದ ಬಲವಂತವಾಗಿ ಕಾಲೆಳೆಯುತ್ತಾ ಸಾಗಿದ್ದಳು. ಕೂಗಳತೆ ದೂರದಲ್ಲಿ ಹಳ್ಳಿಯ ಕೆಲವು ಹೆಂಗಸರು ಕಲಕಲ ಮಾತನಾಡಿಕೊಳ್ಳುತ್ತಾ ತನಗೆದು ರಾಗಿ ಬರುತ್ತಿರುವುದನ್ನು ಕಂಡು ಆಕೆ ಸಂಕೋಚ ಮುಜುಗರದಿಂದ ಕುಗ್ಗಿದಳು. ನುಸುಳಿಕೊಳ್ಳಲು ಎಲ್ಲಿಯಾದರೂ ಬೇರೆ ಹಾದಿ ಇದೆಯೇ ಎಂದು ಎಡಬಲ ವೀಕ್ಷಿಸಿದಳು. ಸುತ್ತಡೆಗೂ ಬೇಲಿಯೇ ಬೇಲಿ. ನಡುವೆ ಬರುಹೋಗುವವರಿಗೆಲ್ಲ ಒಂದೇ ಹಾದಿ. ಅನಿವಾರ್ಯವಾಗಿ ನೇರ ನಡೆದಳು. ತಾನು ಊರವರ ನಾಲಿಗೆಗೆ ಆಹಾರವಾಗಿರುವುದರಿಂದ ಅವರು ತನ್ನನ್ನು ಕುರಿತೇ ಮಾತನಾಡಿಕೊಳ್ಳುತ್ತಿರಬಹುದು ಎನ್ನಿಸಿತು. ಅವರು ಸಮೀಪಿಸಿದಂತೆಲ್ಲ ದೇವಲ್ಯ, ಪೀರಿ, ಮುನಿಯ, ಸಂಕ್ರ ಎಂಬ ಹೆಸರುಗಳು ಹರುಕು ಮುರುಕು ಶಬ್ದಗಳು ಕಿವಿಗೆ ಬಡಿದು ಅವಳ ಊಹೆಗೆ ಎಂಬು ದೊರೆಯಿತು. ಇವರುಗಳು ಬಾಯಲ್ಲಿ ಸಂಕನ ಮಾತು ಯಾಕೆ ಬಂತು ಎಂದು ಚಿಂತಿತಳಾದಳು ಸಾಕಿಬಾಯಿ. ಆತ ಊರಿಗೇನಾದರೂ ಬಂದು ಬಿಟ್ಟನೋ ಹೇಗೆ ಎಂಬ ಗಾಬರಿಯೂ ಶುರುವಾಯಿತು. ಗುಂಪು ತನಗೆ ಹತ್ತಿರವಾದೊಡನೆ ತಟ್ಟನೆ ಮಾತು ನಿಲ್ಲಿಸಿ ಥ ಎಂದು ನೆಲಕ್ಕೆ ಉಗುವುದರ ಮೂಲಕ ತಿರಸ್ಕಾರ ವ್ಯಕ್ತಪಡಿಸಿ ಮುಂದೆ ಸಾಗಿತು. ಅಂತಹ ವರ್ತನೆ ತನಗೆ ಹೊಸದೇನೂ ಅಲ್ಲವಾದ್ದರಿಂದ ಹೊಟ್ಟೆಯಲ್ಲಿ ಎದ್ದ ಕುಂದಿಡಿಯನ್ನು ಹೊರಚೆಲ್ಲಗೊಡದೆ ಮೌನ ವಹಿಸಿದಳು. ನಾಚಿಕೆಟ್ಟ ಮುತ್ತಿ ಸವಿ ಮಗಾನು ಸೊಸೇನು ವಿಚಾರಣೆಗೆ ಬಂದ ಗಡಗಡ ಹೋಗು. ಕಬ್ಬದ ಗೋಟ ಕಾಸಿ ಬರೇ ಇಕ್ತಾರೆ, ಇಕ್ಕಿಸ್ಕೊ ಹೋಗು. ಹೆಂಗಸರ ಬಿರುನುಡಿ ಹಿಂದಿನಿಂದ ಬಾಣದಂತೆ ತೂರಿ ಬಂದಾಗ ಸಾಕಿಬಾಯಿ ಚಳಿ ಹಿಡಿದವರಂತೆ ನಡುಗಿ ಹೊರೆಯನ್ನು ನೆಲಕ್ಕೆ ಕೆಡವಿ ಕುಸಿದು ಕುಳಿತಳು. ಸಂಕ್ರ ಬಂದವೇ, ವಿಚಾರಣೆ ಮಾಡ್ತಾನೆ ಎಂಬ ಮಾತು ಅವಳನ್ನು ಭೀತಿ ಆತಂಕದಿಂದ ತತ್ತರಿಸುವಂತೆ ಮಾಡಿತು. 4 ದಿನಗಳ ಹಿಂದೆ ಆಕೆಯ ಸ್ವಂತ ಮಗ ದೇವಲ್ಯ ಎತ್ತಿಗೆ ಹೊಡೆಯುವ ಬಾರು ಕೋಲಿನಿಂದ ಮುಖಾಮೂತಿ ನೋಡದೆ ತಾಯಿಯನ್ನು ಚೆನ್ನಾಗಿ ಥಳಿಸಿದ್ದ. ಹಟ್ಟಿಯಲ್ಲೆಲ್ಲ ಎಳೆದಾಡಿ ಆಕೆಯನ್ನು ಕಚಪಚ ತುಳಿದು ಮನೆಯಿಂದ ಹೊರತಪ್ಪಿದ್ದ. ಸೊಸೆ ಪೀರಿಯು ಗಂಡನ ಕಾರ್ಯದಲ್ಲಿ ಸಹಭಾಗಿಯಾಗಿ ಅತ್ತೆಯ ಮುಖಕ್ಕೆ ಉಗಿತಿದ್ದಳು. ತಮಾಷೆ ನೋಡುತ್ತಿದ್ದ ನೆರೆಹೊರೆಯವರು ತಪ್ಪಿತಸ್ಥಳಿಗೆ ಸಾಕಷ್ಟು ಹೊಡೆತ ಬಿದ್ದುದನ್ನು ಕಂಡು ಸಂತೃಪ್ತರಾಗಿ ಚದುರಿದ್ದರು. ಅಂದಿನಿಂದ ಸಾಕಿಬಾಯಿ ಸೇವಾಲಾಲ್ ಗುಡಿಯ ಜಗಲಿಕಟ್ಟೆಯಲ್ಲೇ ವಾಸ್ತವ್ಯ ಹೂಡಿದ್ದಳು. ಹಗಲು ರಾತ್ರಿ ಬಿತ್ತಲ್ಲೇ ಬಿದ್ದುಕೊಂಡು ನರಳುತ್ತಿದ್ದರೂ ಮಗನಾಗಲಿ ಸೊಸೆಯಾಗಲಿ ಹೊರಳಿ ನೋಡಿರಲಿಲ್ಲ. ಅಂಗಡಿ ಮನೆಯ ಮುನಿಯ ರಾತ್ರಿ ಸೊರೊತ್ತಿನಲ್ಲಿ ಕದ್ದು ಮುಚ್ಚಿ ಒಂದಿಷ್ಟು ಅನ್ನ ತಂದು ಉಣ್ಣಿಸಿ ಹೋಗಿದ್ದನೆಂದೇ 2ನೆಯ ದಿನ ಅವಳಿಗೆ ತಾನಾಗಿಯೇ ಎದ್ದು ಕೂರಲು ಸಾಧ್ಯವಾಗಿತ್ತು. ಕೊಳವೆ ಬಾವಿ ಬಳಿ ಹೋಗಿ ಕುಂತು ಮೊಗ್ಗೆಗಿಕ್ಕ ತೊಳ್ಕೊಂಡು ಹುಲ್ಲೋ ಸೊಪ್ಪೆಯೋ ಕಿತ್ತು ಬೇಟೆಗೆ ಒಯ್ದು ಮಾರಿ ಹೊಟ್ಟೆಗೆ ದಾರಿ ಮಾಡಿಕೊಂಡರಾಯಿತೆಂದು ಹೊರಟವಳನ್ನು ಇಡೀ ಹಳ್ಳಿಯೇ ವ್ಯಂಗ್ಯದ ಕಿಟಕಿಯಾಡಿತ್ತು. ಇಂಥ ಮುಖ ಇಳ್ಕೊಂಡು ನಾನನ್ಯ ಊರಾಗ ತಿರುಗ್ತಿರ್ಲಿಲ್ಲ ಬಿಡು. ಈಟೊತ್ತಿಗಾಗಲೇ ಯಾವುದಾನ ಕೆರೆಗೋ ಬಾವಿಗೋ ಹಾರಿ ಜೀವ ಕಳ್ಕೊಳ್ತಿದ್ದೆ. ಸಾಕಿಬಾಯಿಗೂ ಆತ್ಮಹತ್ಯೆ ಮಾಡಿಕೊಳ್ಳುವ ಆಲೋಚನೆ ಬಂದದ್ದು ಅದೆಷ್ಟು ಸಲವೋ. ಆದರೆ ಮುನಿಯನ ಮೊಲೆ ನೋಡಿದೊಡನೆ ಆ ಯೋಚನೆ ಹುಟ್ಟಿದ್ದಲ್ಲೇ ಸಾಯುತ್ತದೆ. ಪ್ರೀತಿ ವಿಶ್ವಾಸ ತೋರುವ ಒಂದು ಮೃದು ಹೃದಯವು 100 ಸುಳ್ಳು ನಾಲಿಗೆಗಳ ಚುಚ್ಚುವಿಕೆಯನ್ನು ತಾಳಿಕೊಳ್ಳುವ ಕಸುವನ್ನು ದಯಪಾಲಿಸಿದೆ. ಆದರೆ ಆ ಕಸುವು ಇನ್ನು ಮುಂದೆ ತನ್ನಲ್ಲಿ ಖಂಡಿತ ಉಳಿಯಲಾರದು ಎನ್ನಿಸಿತು. ಅವಳಿಗೆ ಹಸಿವು ನೀರಾಡಿಕೆಗಳಿಂದ ಕಂಗಾಲಾದ ಆಕೆ ಹೇಗಾದರೂ ಮಾಡಿ ಊರು ತಲುಪಿ ಬಿಡಬೇಕೆಂದು ನಿರ್ಧರಿಸಿದಳು. ಆದರೆ ಅಲ್ಲಿ ಹೋಗುವುದಾದರೂ ಹೇಗೆ? ಮಲಮಗ ಬಂದಿದ್ದಾನೆ. ಆತನೂ ದೇವಲ್ಯನೂ ಸೇರಿ ತನ್ನನ್ನು ಎಂತೆಂಥ ಹಿಂಸೆಗೆ ಗುರಿಪಡಿಸುತ್ತಾರೋ ಏನೋ. ಆ ದಿನ ತಾನು ಮುನಿಯ
ಜೋಳದ ಹೊಲದಲ್ಲಿದ್ದುದನ್ನು ನೋಡಿದ ಯಾರೋ ಊರು ತುಂಬ ಸುದ್ದಿ ಮಾಡಿದ್ದಕ್ಕೆ ಮಗ ಸೊಸೆ ಎಷ್ಟೊಂದು ಹಿಂಸೆ ಕೊಟ್ಟರು ಅಂಥ ಪರಿ ಅಪಮಾನ ಸಹಿಸಬೇಕಾಯಿತು. ಈಗ ಹಿರಿಯ ಸೊಸೆಯೂ ಬಂದಿದ್ದಾಳಂತೆ. ಆದರೆ ನಿಜಕ್ಕೂ ಆಕೆ ಒಳ್ಳೆಯ ಹುಡುಗಿ. ಶಂಕರ ಕೆಲಸ ಮಾಡುವ ಕಚೇರಿಯಲ್ಲಿಯೇ ಅವಳು ಕೆಲಸ ಮಾಡುತ್ತಿದ್ದಳಂತೆ. ಆಗ ಇಬ್ಬರಿಗೂ ವಿಶ್ವಾಸ ಬೆಳೆದು ಒಬ್ಬರನ್ನೊಬ್ಬರು ಮೆಚ್ಚಿ ಲಗ್ನ ಮಾಡಿಕೊಂಡರಂತೆ. ಹಡೆಯ ತಾಯಿಯಾಗಿದ್ದರೆ ಲಗ್ನಕ್ಕೆ ಕರೆಯುತ್ತಿದ್ದನೇನೋ ಶಂಕರ ತನಗೊಂದು ಮಾತು ಹೇಳಲಿಲ್ಲ. ನಿಮ್ಮ ಶಂಕರ ಬ್ಯಾರೆ ಕುಲದ ಹುಡುಗಿನ ಲಗ್ನ ಮಾಡಿಕೊಂಡ್ಬಿಟ್ನಂತೆ ಎಂದು ಅವರಿವರು ಹೇಳಿದ ಸುದ್ದಿ ಸುಳ್ಳೋ ದಿಟವೋ ನೋಡಿಬಿಡಬೇಕು ಅಂತ ದೇವಲ್ಯನನ್ನು ಸಂಗಡ ಕರೆದುಕೊಂಡು ಹರಿಹರದ ಬಸ್ಸು ಹತ್ತಿದ್ದಳು. ಹಗಲೆಲ್ಲ ಹುಡುಕಾಡಿ ಸಂಜೆ ಹೊತ್ತಿಗೆ ಮನೆ ಪತ್ತೆ ಹಚ್ಚಿ ಬಾಗಿಲು ತಟ್ಟಿದಾಗ ಹೊಳಪುಗಣ್ಣಿನ ಸೌಮ್ಯ ಮೊಗದ ಸರಳ ಉಡುಪಿನ ತರುಣಿ ಬಾಗಿಲು ತೆರೆದಿದ್ದಳು. ಇದು ಶಂಕರನ ಮನೆಯೇನವ್ವಾ ಎಂದು ಕೇಳಿದಾಗ ಹೌದು ಎಂಬ ಉತ್ತರ ಬಂದಿತ್ತು. ನಾನು ಅವನ ತಾಯಿ ಸಾಕಿ, ಈತ ದೇವಲ್ಯ ಅಂತ ಶಂಕರನ ತಮ್ಮ ಪರಿಚಯಿಸಿಕೊಂಡಿದ್ದಳು. ಓ ಹೌದಾ, ಬನ್ನಿ ಬನ್ನಿ ಅತ್ತೆ ಒಳಗಡೆ. ನಾನು ನಿಮ್ಮ ಸೊಸೆ ಸೀತಾ ಅಂತ. ಸೀತಾ ಪ್ರೀತ್ಯಾಧಾರದಿಂದ ಅತ್ತೆ ಮೈದುನರನ್ನು ಒಳಗಡೆ ಸ್ವಾಗತಿಸಿ ಸಂಭ್ರಮದಿಂದ ತಿಂಡಿ ಕಾಫಿ ಇತ್ತು ಉಪಚರಿಸಿದ್ದಳು. ನಿಮ್ಮ ಮಗ ತರಕಾರಿ ತರೋಕೆ ಮಾರ್ಕೆಟಿಗೆ ಹೋಗಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಬಂದು ಬಿಡ್ತಾರೆ ಎಂದು ಮಾತಿಗಾರಂಭಿಸಿದಳು. ಮಳೆ ಬೆಳೆ ಹಳ್ಳಿಯ ಜೀವನ ಕುರಿತು ಪ್ರಶ್ನೆ ಕೇಳಿದ್ದಳು. ತನ್ನ ಗಂಡನ ಮನೆಯ ಪೂರ್ವೋತ್ತರಗಳನ್ನೆಲ್ಲ ತಿಳಿದುಕೊಳ್ಳುವ ಹಂಬಲ ವ್ಯಕ್ತಪಡಿಸಿದಾಗ ಸಾಕಿಬಾಯಿ ಶಂಕರನ ತಂದೆ ತಾಯಿಗಳ ಬಗ್ಗೆ, ಕೆಲವೇ ವರ್ಷಗಳ ಹಿಂದೆ ತೀರಿಹೋದ ತನ್ನ ಅತ್ತೆ ಮಾವಂದಿರ ಬಗ್ಗೆ ಸಾಕಷ್ಟು ವಿವರಿಸಿ ಹೇಳಿದಳು. ಎಲ್ಲವನ್ನೂ ಚಿತ್ತವಿಟ್ಟು ಕೇಳಿದ ಸೀತಾ, ಅತ್ತೆ ನೀವು ದೇವಲ್ಯನಿಗೆ ತಾಯಿ ಅಂದರೆ 112 ನಂಬೋಕೆ ಆಗೋಲ್ಲ. ಈಗ ನಿಮ್ಮ ವಯಸ್ಸೆಷ್ಟು ಎಂದು ಕೇಳಿದ್ದಳು. ಸಾಕಿಬಾಯಿ ನಗುತ್ತಾ, ಅದೆಷ್ಟು ಆಯ್ತೋ ಬಿಡಪ್ಪ, ಮುಂದ್ವರ್ಷ ದೇವಲ್ಯನ ಲಗ್ನ ಮಾಡ್ತೀನಿ. ಸೊಸೆ ಬರಾಳೆ ಅಂದರೆ ನಾನು ಮುದುಕಿಯಾದಂಗೆ ಲೆಕ್ಕ ಅಲ್ವಾ ಎಂದು ಪ್ರಶ್ನಿಸಿದ್ದಳು. ಹಳ್ಳಿಗಳಲ್ಲಿ ಹಾಗೆ ವಿಚಾರ ಮಾಡ್ತಾರೆ ಅಂತ ಕಾಣಿಸುತ್ತೆ. ಆದರೆ ಹಾಗೆ ತಿಳಿಯೋದು ತಪ್ಪಾಗುತ್ತೆ ಅತ್ತೆ. ನೀವು ಮದುವೆಯಾದಾಗ 15-16 ವರ್ಷದವಳಿದ್ದೆ ಅಂದ್ರಿ. ಆಮೇಲೆ 1 ವರ್ಷಕ್ಕೆಲ್ಲ ದೇವಲ್ಯ ಹುಟ್ಟಿದ ಎಂದಿರಿ. ಈಗ ಇವನಿಗೆ 16 ವರ್ಷ ಇರಬಹುದು. ಅಂದರೆ ನಿಮ್ಮ ವಯಸ್ಸು ಎಷ್ಟು ಗೊತ್ತಾ? ಕೇವಲ 31-32 ಇರುತ್ತೆ ಅಷ್ಟೆ. ಈ ವಯಸ್ಸಿಗೆ ಎಷ್ಟೋ ಜನ ಹುಡುಗಿಯರಿಗೆ ಇನ್ನೂ ಮದುವೆ ಸಹ ಆಗಿರೋಲ್ಲ. ಅತ್ತೆ ಕಪ್ಪಗಿನ ಒತ್ತಾದ ಕೂದಲು, ಮುತ್ತಿನಂಥ ಹೊಳೆಯುವ ದಂತಪಂಕ್ತಿ, ಎತ್ತರದ ನಿಲುವು, ಆಕರ್ಷಕವಾದ ಮೈಕಟ್ಟು ಎಲ್ಲವನ್ನು ಗಮನಿಸಿದ ಸೀತಾ ಆಕೆಯ ದೇಹ ಸಂಪತ್ತಿನ ಬಗ್ಗೆ ಅಭಿಮಾನ ತಳೆದಳು. ಇಷ್ಟು ಚಿಕ್ಕ ವಯಸ್ಸಿಗೆ ಅತ್ತೆ ಈ ರೀತಿ ವಿಧವೆಯಾಗಬಾರದಿತ್ತು ಎಂದುಕೊಂಡಳು. ತನ್ನ ಗಂಡ ಆಗಾಗ ಹೇಳುವ ಮುನಿಯ ಎಂಬ ವ್ಯಕ್ತಿಯ ಬಗ್ಗೆ ಪ್ರಸ್ತಾಪ ಮಾಡಬೇಕೆಂದುಕೊಂಡಳಾದರೂ ಮೈದುನನ ಎದುರಿಗೆ ಆ ಮಾತು ಸಲ್ಲ ಎಂದು ಸುಮ್ಮನಾದಳು. ಅತ್ತೆ, ನಾನು ನಿಮ್ಮ ಹಳ್ಳಿಗೆ ಒಮ್ಮೆ ಬರಲಾ? ಅಲ್ಲಿಗೆ ಬರಬೇಕು ಅಂತ ನನಗೆ ತುಂಬ ಆಸೆ ಇದೆ ಎಂದು ಕೇಳಿದ್ದಳು. ಅಯ್ಯೋ ನನ್ನವ್ವ, ನಿನ್ಮನೆ ಅದು, ನಿನಗೆ ಬೇಕಾದಾಗ ಬಂದು ಹೋಗು. ಇವತ್ತೇ ನಡಿ, ನನ್ನ ಜೋಡಿ ಕರ್ಕೊಂಡೋಗ್ತೀನಿ ಎಂದು ಸಾಕಿಬಾಯಿ ಮನತುಂಬಿ ಆಹ್ವಾನಿಸುತ್ತಿರುವಂತೆಯೇ ತರಕಾರಿಯ ಕೈಚೀಲ ಹಿಡಿದ ಶಂಕರ ಒಳಗಡೆ ಬಂದ. ಚಿಕ್ಕಮ್ಮನನ್ನು ಕಂಡೊಡನೆ ಕಿಡಿಕಿಡಿಯಾದ. ನಮ್ಮಪ್ಪ ಸತ್ತು ಹೋದಾಗಲೇ ನನ್ನ ಚಿಕ್ಕಮ್ಮನು ಸತ್ತು ಹೋದ್ಲು ಅಂತ ನಾನು ಭಾವಿಸಿಕೊಂಡಿದ್ದೀನಿ. ಮೊದಲು ಇವಳನ್ನ ಮನೆಯಿಂದ ಆಚೆಗೆ ಕಳು ಸೀತಾ. ಹೀಗೆಲ್ಲ ನೀನು ಕರೆದು ಜಾಗ ಕೊಟ್ಟರೆ ನಾಳೆ ತನ್ನ ಮಿಂಡಗಾರನ್ನೇ ಕರ್ಕೊಂಡು ಬರ್ತಾಳೆ ನೋಡ್ತಿರು. ಹಳ್ಳಿಯಲ್ಲಂತೂ ನಮ್ಮ ಮಾನನೆಲ್ಲ ಕಾಸಿಗೆ ಕಿಲೋ ಹರಾಜು ಹಾಕ್ಸಿಟ್ಟಿದ್ದಾಳೆ. ಮತ್ತೆ ಇಲ್ಲೂ ಬಂದು ಕೂತ್ಬಿಟ್ಟಿದ್ದಾಳೆ. ನಾಚಿಕೆ ಇಲ್ಲೇ ಅಂತ ಒಳ ಕೋಣೆಯಿಂದ ಕೂಗಾಡಿದಾಗ ಸಾಕಿಬಾಯಿ ಚಟ್ಟನೆ ಮೇಲೆದ್ದು ಹೊರ ನಡೆದಿದ್ದಳು. ಓರೆ ಕೆಂಪಾಗಿಸಿಕೊಂಡ ದೇವಲ್ಯ ಸಹ ಎದ್ದು ತಾಯಿಯನ್ನು ಹಿಂಬಾಲಿಸಿ ಹೊರಟಾಗ ಶಂಕರ ಬಂದು, ನಿಲ್ಲ ದೇವಲ್ಯ, ನೀನೆಲ್ಲಿ? ನನಗೇನು ಸಿಟ್ಟಿಲ್ಲ, ಇನ್ನೊಂದು 4 ದಿನ ಇದ್ದು ಹೋಗುವಂತೆ ಎಂದು ತಮ್ಮನನ್ನು ನಿಲ್ಲಿಸಿಕೊಂಡಿದ್ದ. 1 ವಾರದ ನಂತರ ಮನೆಗೆ ಮರಳಿ ಬಂದ ದೇವಲ್ಯ ತಾಯಿಯ ಪರಮ ಶತ್ರುವಾಗಿ ಪರಿವರ್ತಿತನಾಗಿದ್ದ. ಸರಿಯಾಗಿ ಮೀಸೆ ಮೂಡುವುದಕ್ಕೂ ಪುರುಸೊತ್ತು ಕೂಡದೆ ಪಕ್ಕದ ಹಳ್ಳಿಯ ಪೀರಿಯನ್ನು ಮೆಚ್ಚಿ ಲಗ್ನ ಮಾಡಿಕೊಂಡ.
ಗಂಡನಿಗೆ ತಕ್ಕ ಹೆಂಡತಿಯಾಗಿದ್ದ ಹುಡುಗಿ ಬುದ್ಧಿಯ ಪೀರಿ ಅತ್ತೆಯನ್ನು ಕಾಡುವುದರಲ್ಲಿ ಅದೊಂದು ವಿಧದ ಆನಂದವನ್ನು ಅನುಭವಿಸುತ್ತಿದ್ದಳು. ಹೊಲದ ಬದುವಿನ ಮೇಲೋ ಗುಡ್ಡದ ತುದಿಯಲ್ಲೋ ಮುನಿಯನೊಟ್ಟಿಗೆ ಕುಳಿತು ಕಣ್ಣೀರಿಡುತ್ತಿದ್ದ ತನ್ನ ಈ ಎಲ್ಲ ಸಮಸ್ಯೆಗಳನ್ನು ಬಿಚ್ಚಿಡುತ್ತಿದ್ದಳು ಸಾಕಿಬಾಯಿ. ಆತ ತನ್ನ ವಲ್ಲಿಯ ಚುಂಗಿನಿಂದ ಅವಳ ಕಣ್ಣೀರನ್ನು ತೊಡೆಯುತ್ತಾ ವಿರೋಚಿತ ಪರಿಹಾರ ಸೂಚಿಸಿದ್ದ. ಇನ್ನೆಷ್ಟು ದಿನ ಅಂತ ಈ ಗೋಳು ಅನುಭವಿಸೋದು ಸಾಕಿ? ಈ ಜನ ನಮ್ಮನ್ನು ಬದುಕಾಕಿ ಬಿಡೋದಿಲ್ಲ. ನಾವಿಬ್ರು ಇನ್ನೂ ಗಟ್ಮುಟ್ಟಾಗಿದ್ದೀವಿ. ಎಲ್ಲಾರ ದುಡಿದುಣ್ಣನಂತೆ ನಡಿ, ದೂರ ಹೋಗಿ ಬಿಡಾನ. ಸಾಕಿ ತಲೆ ಕೊಡುವುತ್ತಿದ್ದಳು. ಹೆಂಗೆ ಹೋಗೋದು ಮುನಿಯ? ನಿನ್ನ ಹೆಂಡತಿ ನೋಡಿದ್ರೆ ರೋಗಿಷ್ಟೇ. ಈಗೋ ಇನ್ನೊಂದು ಗಳಿಗೆಗೋ ಸಾಯೋ ಹಂಗಿದ್ದಾಳೆ. ನಿನ್ನ ಮಗಳ ಮದುವೆಯಾಗಿಲ್ಲ. ನಿನ್ನ ದುಡಿಮೆಗಾಗಿ ಅವಳ ಹೊಟ್ಟೆ ತುಂಬಬೇಕು ಅಂತಾದ್ರಾಗ ಅವರನ್ನೆಲ್ಲ ನಡು ನೀರಾಗ ಕೈಬಿಟ್ಟು ಓಡಿ ಹೋಗೋದೆಂದರೆ ಶಿವನಾರ ಮೆಚ್ಚನ? ನಿನ್ನ ಹೆಂಡತಿ ಮಕ್ಕಳ ಸಾಪಾಳಿಕೆ ನಮ್ಮಿಬ್ಬರನ್ನ ಸುಟ್ಟು ಹಾಕಕ್ಕಿಲ್ವಾ? ಅವಳ ಮಾತಿಗೆ ಎದುರಾಡಲಾಗದೆ ಮುನಿಯ ಮೌನ ವಹಿಸುತ್ತಿದ್ದ. ಅವಳ ಕಣ್ಣೀರನ್ನು ತೊಡೆದು ಅದೇ ವಸ್ತ್ರದಿಂದ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅಲ್ಲಿಂದ ಎದ್ದು ಹೊರಡುತ್ತಿದ್ದ. ಚಿಂತೆಯ ವಗ್ನಿ ತಾಳಲಾರನೆಂಬಂತೆ ಸಾಕಿಬಾಯಿಯ ತಲೆ ಹುಲ್ಲಿನ ಹೊರಗೆ ಒರಗಿತ್ತು. ಇದುವರೆಗಿನ ತನ್ನ ಬದುಕಿನಲ್ಲಿ ತಾನು ಪಟ್ಟ ಸುಖವೆಷ್ಟು, ದುಃಖವೆಷ್ಟು ಆಕೆ ಲೆಕ್ಕ ಹಾಕಲು ಯತ್ನಿಸಿದಳು. ಸುಮಾರು 17 ವರುಷಗಳಷ್ಟು ಹಿಂದೆ ನಡು ವಯಸ್ಸಿನ ಸೇವ್ಯ ತನ್ನ ಕೈ ಹಿಡಿದಾಗ ತಾನು ವಯಸ್ಸಿನ ಎಳೆಯ ಹುಡುಗಿ. ಆತ ಬದುಕಿದ್ದ 5-6 ವರ್ಷಗಳ ಅವಧಿಯಲ್ಲಿ ತನಗೆ ಆತನಿಂದ ಲಭ್ಯವಾದುದೆಂದರೆ ಒಂದು ಗಂಡು ಮಗು ಮಾತ್ರ. ಪ್ರೀತಿ, ಪ್ರೇಮ, ಅನುರಾಗ ಅನ್ನುವಂತಹ ಯಾವುದೊಂದು ಅನುಭವವಿಲ್ಲದ ತಣ್ಣಗಿನ ದಾಂಪತ್ಯ ತಮ್ಮದು. ಆಗಾಗ ಅವನು ತನ್ನ ದೇಹದ ಮೇಲೆ ದಾಳಿ ಇಕ್ಕಿದಾಗ ಅಸಹನೀಯವಾದ ಆ ಕ್ಷಣಗಳನ್ನು ಅವಡುಗಚ್ಚಿ ಸಹಿಸಿಕೊಳ್ಳದ ಹೊರತು ಗತ್ಯಂತರವಿರಲಿಲ್ಲ. ಮನೆಗೆಲಸ ಮಾಡಲು, ಅತ್ತೆ ಮಾವಂದಿರ ಸೇವೆ ಮಾಡಲು, ಮಗನನ್ನು ಜೋಪಾನ ಮಾಡಲೆಂದೇ ಅವರು ತನ್ನನ್ನು ಸೊಸೆಯಾಗಿ ತಂದುಕೊಂಡದ್ದು ಸ್ಪಷ್ಟವಾಗಿತ್ತು. ಸವತಿಯ 9 ವರ್ಷದ ಮಗನೊಡನೆ ತನ್ನದೊಂದು ಮಗುವನ್ನು ಜೋಪಾನ ಮಾಡುವ ಬದಲಾವಣೆಯೊಂದರ ಹೊರತು ಬದುಕಿನಲ್ಲಿ ಬೇರಾವ ಹೊಸತನವನ್ನೂ ತಾನು ಕಂಡವಳಲ್ಲ. ಅದೇ ನೀರಸವಾದ ಯಾಂತ್ರಿಕ ದಿನಚರಿ. ಗಂಡ ಗಂಟಲು ಬೇನೆಯಿಂದ ನರಳಿ ತೀರಿಕೊಂಡ ಸಮಯದಲ್ಲಿ ತನಗೆ 20ರ ಹರೆಯ. ವರ್ಷ 9 ಒಂಟಿಯಾಗಿ ದಿನ ನೂಕಿದ ನಂತರ ತನ್ನ ತಂದೆ ತಾಯಿಗಳು ಯೋಗ್ಯ ವರನೊಂದಿಗೆ ಕೂಡಿಕೆ ಮಾಡಿಕೊಡುವ ಪ್ರಸ್ತಾಪವನ್ನೆತ್ತಿದ್ದರು. ಆದರೆ ತನ್ನ ಬದುಕಿನಲ್ಲಿ ಅಕಸ್ಮಾತ್ತಾಗಿ ಪ್ರವೇಶಿಸಿ ಪ್ರೀತಿ, ಪ್ರೇಮ, ಒಲವಿನ ಪರಿಚಯ ಮಾಡಿಕೊಟ್ಟಿದ್ದ ಅಂಗಡಿ ಮುನಿಯನನ್ನು ಬಿಟ್ಟು ತಾನು ದೂರ ಹೋಗಲಾರದವಳಾಗಿದ್ದಳು. ಹೆಂಡತಿ ಮಕ್ಕಳುಳ್ಳ ಆತನೊಡನೆ ತನ್ನ ಕೂಡಿಕೆ ಅಸಾಧ್ಯದ ಮಾತಾಗಿತ್ತಾದರೂ ಆತನ ಮಾತು, ಮುಖ, ದರ್ಶನ ಇನ್ನಷ್ಟೇ ತನ್ನ ಪಾಲಿಗೆ ಆಪ್ಯಾಯಮಾನವಾದವು. ಆತನ ತನ್ನ ಕಣ್ಣೆದುರು ಇದ್ದರೆ ಸಾಕು, ಇಡೀ ಜೀವಮಾನವನ್ನು ಲವಲವಿಕೆಯಿಂದ ಕಳೆದು ಬಿಡಬಲ್ಲೆ ಎನ್ನಿಸಿತು. ಅಂತಲೇ ತಂದೆ ತಾಯಿಗಳ ವಿಚಾರವನ್ನು ನಯವಾಗಿ ತಳ್ಳಿಹಾಕಿ ಅತ್ತೆ ಮಾವಂದಿರ ಚಾಕರಿ ಮಾಡುತ್ತಾ ಅಲ್ಲಿಯೇ ಖಾಯಂ ಆಗಿ ಉಳಿದಳು. ಅತ್ತೆ, ಮೃದು ಮಧುರವಾದ ದನಿ ಕೇಳಿ ಬಂದಾಗ ಸಾಕಿಬಾಯಿ ಕನಸಿನ ಲೋಕದಿಂದ ಈಚೆ ಬಂದವಳಂತೆ ತಲೆ ಎತ್ತಿ ನೋಡಿದಳು. ತನ್ನ ಮೆಚ್ಚಿನ ಸೊಸೆ ಸೀತಾ ಬಂದು ಎದುರಿಗೆ ನಿಂತಿದ್ದಾಳೆ. ಜೊತೆಗೆ ಕೈಯಲ್ಲಿ ಚೀಲವೊಂದನ್ನು ಹಿಡಿದು ನಿಂತ ಮುನಿಯ. ಸಾಕಿಬಾಯಿಯ ಗಂಟಲಿನಿಂದ ಒಂದಕ್ಷರವೂ ಹೊರಡದಾಯಿತು. ಸೀತಾ ಅತ್ತೆ ಎದುರಿಗೆ ಮಂಡಿಯೂರಿ ಕುಳಿತು ಮೆಲುದನಿಯಲ್ಲಿ ನುಡಿದಳು. ಅತ್ತೆ, ನನಗೆಲ್ಲ ವಿಚಾರವೂ ಗೊತ್ತಾಯಿತು. ನಿಮ್ಮದೇನೂ ತಪ್ಪಿಲ್ಲ. ಆದರೂ ನಿಮಗೆ ಶಿಕ್ಷೆ ಮಾತ್ರ ತಪ್ಪಿತ್ತಲ್ಲ. ಅದಕ್ಕೋಸ್ಕರ ನೀವು ಮುನಿಯ ಮಾವ ಇಬ್ಬರೂ ಎಲ್ಲಿಗಾದರೂ ದೂರ ಹೋಗ್ಬಿಡಿ. ಸಾಕಿಬಾಯಿಗೆ ಇನ್ನೊಂದು ಅರ್ಥವಾಗದೆ ಪಿಳಿ ಕಣ್ಣು ಬಿಟ್ಟು ಸೊಸೆಯನ್ನೇ ದಿಟ್ಟಿಸಿದಳು. ಅತ್ತೆ, ನನ್ನ ಮಾತು ಕೇಳಿ. ನೀವು ನಿಧಾನ ಮಾಡಿದಷ್ಟು ಅಪಾಯ ಹೆಚ್ಚು. ದೇವಲ್ಯ ನಿನ್ನೆ ನಮ್ಮಲ್ಲಿಗೆ ಬಂದಿದ್ದ. ಆಗಿನಿಂದ ಅಣ್ಣ ತಮ್ಮ ಕೂಡಿ ಏನೇನೋ ಮಸಲತ್ತು ನಡೆಸ್ತಾ ಇದ್ದಾರೆ. ನಿಮ್ಮಿಬ್ಬರ ಮೇಲೆ ವಿಷ ಕಾರ್ತಾ ಇದ್ದಾರೆ. ಹಳ್ಳಿಗೆ ಅವರಿಬ್ಬರೇ ಬರುವವರಿದ್ರು. ನಾನು ಹಠ ಮಾಡಿ ಅವರ ಜೊತೆ ಬಂದಿದ್ದೀನಿ. ಸಾಕಿಬಾಯಿ ತಲೆ ಎತ್ತಿ ಮುನಿಯನ ಮುಖ ನೋಡಿದಳು. ಏಳು ಸಾಕಿ, ನಿನ್ನ ಸೊಸೆ ನಮ್ಮ ಜೀವ ಉಳಿಸೋ ದೇವಿಯಾಗಿ ಬಂದವಳೆ. ಹೊಂಟೋಗ್ಬಿಡೋಣ ಬಾ. ಈ ತಾಯಿಯ ಹೆಸರು ಹೇಳ್ಕೊಂಡು ಎಲ್ಲಾದರೂ 4 ಕಾಲ ಬದುಕೊಳ್ಳೋಣ.
ಮುನಿಯ ಸಾಕಿಗೆ ಆದೇಶ ನೀಡಿದಾಗ ಆಕೆ ಎದ್ದು ನಿಂತಳು. ಸೀತಾಳ ಕೈಗಳನ್ನು ತನ್ನ ಕಣ್ಣಿಗೆ ಒತ್ತಿಕೊಳ್ಳುತ್ತಾ ಹೇಳಿದಳು, ಈತ ಬರೋದು ಬ್ಯಾಡ ಸೀತವ್ವ, ನಾನೊಬ್ಳೆ ದೂರ ಹೊಂಟೋಗ್ತೀನಿ. ಯಾಕಂದ್ರೆ ಈತನ ಹೆಂಡತಿ ತೀರಿಕೊಂಡ್ಳು, ಪ್ರಾಯದ ಮಗಳು ಒಬ್ಬಾಕೇನೆ ಮನೆಯಾಗಿದ್ದಾಳೆ. ಈತ ಇಲ್ಲದಿದ್ದರೆ ಆಕೆ ಬೀದಿ ಪಾಲು ಹಾದಿ ಪಾಲಾಗಿ ಬಿಡ್ತಾಳೆ. ಆದರೆ ಸೀತಾ ಮುನಿಯ ಮಾವನ ಮಗಳ ಜವಾಬ್ದಾರಿಯನ್ನು ತಾನು ಹೊರುವೆನೆಂದು ವಚನವಿದ್ದಾಗ ಸಾಕಿಬಾಯಿಗೆ ಮುಂದಡಿ ಇಡಲು ಯಾವ ಆತಂಕವೂ ಉಳಿದಿರಲಿಲ್ಲ. ಸೀತಾ ಅವಳ ಕೈಗೆ 100ರ 1 ನೋಟನ್ನಿತ್ತು. ನಿಮಗೇನಾದ್ರೂ ತೊಂದರೆ ತಾಪತ್ರಯ ಬಂದರೆ ಈ ವಿಳಾಸಕ್ಕೆ ಕಾಗ್ಲ ಬರೀರಿ ಎಂದು ತನ್ನ ಕಚೇರಿಯ ವಿಳಾಸವನ್ನು ಕೊಟ್ಟು ಅಲ್ಲಿಂದ ಬೀಳ್ಕೊಟ್ಟಳು. ಹೊಲದ ಬದುವಿನ ಮೇಲೆ ನಿಂತು ಅವರು ಹೋಗುವುದನ್ನೇ ನೋಡುತ್ತಾ ನಿಂತ ಸೀತಾ ಸದ್ಯ ಅವರಿನ್ನೂ ಪಾರಾದರು ಎಂದು ಸಮಾಧಾನಪಟ್ಟಳು. ತಮ್ಮ ಪಾಲಿನ ದೇವತೆಗೆ ಮತ್ತೆ ಮತ್ತೆ ಕೃತಜ್ಞತೆಯಿಂದ ಕೈ ಆಡಿಸಿದ ಪ್ರೇಮಿಗಳು ಸ್ವಲ್ಪ ಹೊತ್ತಿನಲ್ಲಿಯೇ ತಗ್ಗು ಪ್ರದೇಶದಲ್ಲಿ ಮರೆಯಾದಾಗ ಸೀತಾ ಸಮಾಧಾನದ ನಿಟ್ಟುಸಿರಿಡುತ್ತಾ ಮನೆಗೆ ಹಿಂದಿರುಗಿದಳು. ಗಂಡಸರಿಬ್ರು, ಎಲ್ಲಿ ಸೀತಕ್ಕ, ನೀನೊಬ್ಳೇ ಬಂದಿದ್ದೀಯಲ್ಲ ಎಂದು ಪೀರಿ ಪ್ರಶ್ನಿಸಿದಾಗ ಸೀತಾಳ ಎದೆ ಧಸ್ ಎಂದಿತು. ಅವರು ನನಗೆಲ್ಲೂ ಕಾಣಿಸಲಿಲ್ಲವಲ್ಲ, ನಾನೊಬ್ಳೇ ಅಷ್ಟು ದೂರ ಹೋಗಿ ತಿರುಗಾಡಿಕೊಂಡು ಬಂದೆ. ಹಂಗಾದ್ರೆ ಇಲ್ಲೇ ಚಾವಡಿ ಕಟ್ಟೆ ಮ್ಯಾಲೆ ಕುಂತಿರ್ಬೇಕು, ಬಿಡು ಮಾತಾಡ್ಕೊಳ್ತಾ ನಾವಿಬ್ರು ಉಂಡು ಬಿಡಾನ ಬಾ ಎಂದು ಕರೆದಳು ಪೀರಿ. ಇನ್ನೂ 7 ಗಂಟೆ ಕೂಡ ಆಗಿಲ್ಲ, ಅವರಿಬ್ರು ಬರಲಿ, ಒಟ್ಟಿಗೆ ಊಟ ಮಾಡೋಣ ಎಂದು ಸೀತಾ ಹೇಳಿದಾಗ, ಉಣ್ಣಾಕ್ ನಮ್ಮನ್ನ ಕಾಯ್ಬ್ಯಾಡ್ರಿ ಅಂತ ಹೇಳಿದಾರೆ ಕಣ್ಬಾರಕ್ಕ, ಅತ್ತಾಗ ಉಂಡು ಮಕ್ಕೊಳ್ಳೋಣ, ಕಣ್ಣಾದ್ಮ್ಯಾಲೆ ಕುಂತು ಮಾಡೋದೇನೈತಿ, ಕತ್ತಲಾಗುವುದೇ ಉಂಡು ಮಲಗುವುದಕ್ಕಾಗಿ ಎಂಬಂತೆ ಪೀರಿ ಒತ್ತಾಯಿಸಿದಾಗ ಸೀತಾ ಊಟದ ಶಾಸ್ತ್ರ ಮುಗಿಸಿ ಚಾಪೆಯ ಮೇಲೆ ಮೈ ಚೆಲ್ಲಿದಳು. ಕ್ಷಣ ಕ್ಷಣಕ್ಕೂ ಅವಳ ಆತಂಕ ಹೆಚ್ಚುತ್ತಿತ್ತು. ಗಂಡ ಮೈದುನರಿಗೆ ತನ್ನ ಯೋಜನೆಯೆಲ್ಲ ತಿಳಿದು ಹೋಯಿತೇ ಹೇಗೆ? ಎಷ್ಟೋ ಹೊತ್ತಿನವರೆಗೆ ಅವಳು ನಿದ್ದೆ ಬಾರದೆ ಹೊರಳಾಡುತ್ತಿರುವಾಗ ಪೀರಿ ಚಾಪೆ ತತ್ತಾರೆ, ಇಲ್ಲಿ ನಾನು ಅಣ್ಣ ಪಡಸಾಲೆಯಾಗೆ ಮಂಕೋತೀವಿ ಎಂದು ದೇವಲ್ಯ ಕೂಗಿದ್ದು ಕೇಳಿಸಿತು. ಪೀರಿ ಎದ್ದು ಬಾಗಿಲು ತೆರೆದು ಗಂಡನಿಗೆ ಚಾಪೆ ದಿಂಬು ಕೊಟ್ಟಳು. ನೀವಿಬ್ರು ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು? ಆಗ್ಲೇ 1 ಗಂಟೆಯಾಗ್ತಾ ಬಂತು. ಸೀತಾ ವಾಚ್ ನೋಡಿಕೊಳ್ಳುತ್ತಾ ಗಂಡನನ್ನು ವಿಚಾರಿಸಿದಳು. ಇಲ್ಲೇ ಚಾವಡಿ ಕಟ್ಟೆ ಮೇಲೆ ಕೂತಿದ್ವಿ, ಆಮೇಲೆ ನಿಂಗಪ್ಪ ಮಾವನ ಮನೆಯಲ್ಲಿ ಊಟ ಮಾಡಿದ್ವಿ. ಮಾತಿನಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಆತ ಸಹಜವಾಗಿ ಉತ್ತರಿಸಿ ಚಾಪೆಯ ಮೇಲೆ ಅಡ್ಡಾದ ಸೀತಾ ಸಮಾಧಾನ ಚಿತ್ತದಿಂದ ನಿದ್ದೆ ಹೋದಳು. ಬೆಳಕು ಹರಿತು ತನ್ನೊತ್ತಾಗಿರಬಹುದು. ಹೊರಗಡೆಯಿಂದ ಯಾರೋ ಪೀರಕ್ಕ, ಯಕ್ಕ ಎಂದು ಒಂದೇ ಸಮನೆ ಕೂಗಿಕೊಂಡಾಗ ಸೀತೆಗೆ ಎಚ್ಚರವಾಯಿತು. ಆಕೆ ಎದ್ದು ಪೀರಿಯೊಡನೆ ಹೊರಬಾಗಿಲಿಗೆ ಬಂದಳು. ಭೀತಿಯಿಂದ ತೇಕುತ್ತಿದ್ದ ಹುಡುಗರು ಒಂದೇ ಉಸುರಿಗೆ ಹೇಳಿದರು, ನಿಮ್ಮ ಸಾಕಜ್ಜಿನೂ ಆಂಗ್ಲಿ ಮುನಿಯಜ್ಜನೂ ಏರಿ ಮ್ಯಾಗಳ ಆಲ್ಟ ಮರಕ್ಕೆ ನೇಣು ಹಾಕೊಂಬಿಟ್ಟವ್ರೆ. ಯಾರೋ ಮುಂಚೆನೇ ಸಾಯಿಗೋನ್ಸಿ ಕಡಿಗೆ ನೇಣು ಹಾಕವ್ರ ಕಣಕ್ಕ, ನೋಡಿದ್ರ ಪಸಂದಾಗಿ ಗೊತ್ತಾಗ್ತೈತಿ ಎಂದು ಅವರಲ್ಲೊಬ್ಬ ಹೇಳಿದಾಗ ಸೀತಾಳ ಕಣ್ಣು ಕಿಡಿಗಾರುತ್ತಾ ಯಾರನ್ನೋ ಅರಸತೊಡಗಿದವು. ಅವಳು ರೋಷದಿಂದ ಮುಷ್ಟಿ ಬಿಗಿಯುತ್ತಿರುವಂತೆಯೇ ಗಂಡಂದಿರಿಬ್ಬರು ಆತುರಾತುರವಾಗಿ ಅಂಗಳ ದಾಟಿ ರಸ್ತೆಗಿಳಿದರು.